ಹಾಯ್ ಫ್ರೆಂಡ್ಸ್, ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಕುಟುಂಬ ಹೇಗಿದೆ? ಜನ್ಮ ಕೊಟ್ಟ ತಂದೆ ತಾಯಿ ಯಾರು ಗೊತ್ತಾ? ಒಡೆಯರ ಕುಟುಂಬದ ಜೊತೆ ಯದುವೀರ್ ಕುಟುಂಬಕ್ಕೆ ಮೊದಲೇ ಇದ್ದ ಲಿಂಕ್ ಏನು? ಯದುವೀರ್ ಹೆಂಡತಿ ಮಕ್ಕಳ ಬಗ್ಗೆ ಎಷ್ಟು ಗೊತ್ತು? ಯದುವೀರ್ಗೆ ಹೆಣ್ಣು ಕೊಟ್ಟ ಅತ್ತೆ ಮಾವ ಯಾರು? ಯದುವೀರ್ ಏಕೈಕ ತಂಗಿ ಯಾರು ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯದುವೀರ್ ಕೃಷ್ಣದತ್ತ ಒಡೆಯರ್ ಮಹಾರಾಜ. ಯದುವೀರ್ ಒಡೆಯರ್ 1992 ಮಾರ್ಚ್ 24ರಂದು ಬೆಂಗಳೂರಲ್ಲಿ ಜನಿಸಿದ್ರು. ಇವರ ಬಾಲ್ಯದ ಹೆಸರು ಯದುವೀರ್ ಗೋಪಾಲ್ ರಾಜ್ ಅರಸ್ ಅಂತ ಇತ್ತು. ಯದುವೀರ್ BA ಪದವಿ ಪಡ್ಕೊಂಡ್ರು. 2013 ಡಿಸೆಂಬರ್ 10ರಂದು ಶ್ರೀಕಂಠದತ್ತ ಒಡೆಯರ್ ಪ್ರಾಣ ಕಳ್ಕೊಂಡ್ರು. ಅವರಿಗೆ ಮಕ್ಕಳಿರ್ಲಿಲ್ಲ. ಹೀಗಾಗಿ ಅವರ ಪತ್ನಿ ಪ್ರಮೋದಾ ದೇವಿ ಯದುವೀರ್ ಗೋಪಾಲ್ ರಾಜ್ ಅರಸರನ್ನ ದತ್ತು ಪಡೆದ್ರು. 2015 ಮೇ 28ರಂದು ನಡೆದ ಕಾರ್ಯಕ್ರಮದಲ್ಲಿ ಯದುವೀರ್ಗೆ ಮೈಸೂರು ಒಡೆಯರ ಪಟ್ಟ ನೀಡಲಾಯಿತು. ಹೀಗೆ ಯದುವೀರ್ 23ನೇ ವಯಸ್ಸಿನಲ್ಲಿ ಮೈಸೂರು ಸಂಸ್ಥಾನದ 27ನೇ ಒಡೆಯರಾದ್ರು. ಹೆಸರು ಕೂಡ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಬದಲಿಸಲಾಯಿತು. ಇನ್ನು ಯದುವೀರ್ ಶ್ರೀ ಜಯಚಾಮರಾಜೇಂದ್ರ ಅರಸು ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ. ಮೈಸೂರಿನ ಕಲಿಸು ಫೌಂಡೇಶನ್ ನ ಅಂಬಾಸಿಡರ್ ಜೊತೆಗೆ ಶ್ರೀ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯ ಟ್ರಸ್ಟಿ ಕೂಡ ಆಗಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಅಂಬಾಸಿಡರ್ ಆಗಿದ್ದ ಯದುವೀರ್ 2024ರಲ್ಲಿ ಮೈಸೂರು ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದು ಸಂಸದರಾಗಿದ್ದಾರೆ. ತ್ರಿಷಿಕಾ ಕುಮಾರಿ ಮಹಾರಾಣಿ. ತ್ರಿಷಿಕಾ ಕುಮಾರಿ 1994ರಲ್ಲಿ ರಾಜಸ್ಥಾನದ ಡುಂಗುರ್ಪುರ್ ಅನ್ನೋ ರಜಪೂತ ರಾಜಮನೆತನದಲ್ಲಿ ಜನಿಸಿದ್ರು. ಚಿಕ್ಕಂದಿನಿಂದಲೂ ಓದಿನಲ್ಲಿ ತ್ರಿಷಿಕಾಗೆ ತುಂಬಾ ಆಸಕ್ತಿ ಇತ್ತು. ಇದರ ಜೊತೆಗೆ ಡ್ಯಾನ್ಸ್, ಕ್ರೀಡೆಯಲ್ಲೂ ತ್ರಿಷಿಕಾ ಆಕ್ಟಿವ್ ಇದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ತ್ರಿಷಿಕಾ ಕಂಪ್ಲೀಟ್ ಓದಿದ್ದೆಲ್ಲ ಬೆಂಗಳೂರಲ್ಲೇ. ಇವರು ಅರ್ಥಶಾಸ್ತ್ರ ವಿಷಯದಲ್ಲಿ PG ಶಿಕ್ಷಣ ಪಡ್ಕೊಂಡಿದ್ದಾರೆ. ರಾಜ ಕುಟುಂಬಸ್ಥರಾಗಿದ್ರಿಂದ ಮೊದಲೇ ಯದುವೀರ್ ಪರಿಚಯವಿತ್ತು. 23ನೇ ವಯಸ್ಸಿನಲ್ಲಿ ಅಂದ್ರೆ 2016 ಜೂನ್ 27ರಂದು ಯದುವೀರ್ ಜೊತೆಗೆ ತ್ರಿಷಿಕಾ ಮದುವೆ ಮಾಡಲಾಯಿತು. ಈ ಮೂಲಕ ಮೈಸೂರು ಮಹಾರಾಣಿಯಾದ್ರು ತ್ರಿಷಿಕಾ ಕುಮಾರಿ. ಇವರು ತುಂಬಾ ಸರಳ ಜೀವಿ ಅಂತ ಫೇಮಸ್ ಆಗಿದ್ದಾರೆ. ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಹೊಂದಿರೋ ತ್ರಿಷಿಕಾ ಮಾಂಸಾಹಾರವನ್ನ ಕಂಪ್ಲೀಟ್ ಆಗಿ ತ್ಯಜಿಸಿದ್ದಾರೆ. ಬೆಳಗ್ಗೆ ಬೇಗನೆ ಏಳೋ ತ್ರಿಷಿಕಾ ಯೋಗ ಮಾಡೋದು, ಹನುಮಾನ್ ಚಾಲಿಸಾ ಓದೋ ಅಭ್ಯಾಸ ಹೊಂದಿದ್ದಾರೆ. ಇವೆಲ್ಲದರ ಜೊತೆಗೆ ತ್ರಿಷಿಕಾ ಓರ್ವ ಉದ್ಯಮಿ ಕೂಡ ಹೌದು. ದಿ ಲಿಟಲ್ ಬಂಟಿಂಗ್ ಅನ್ನೋ ಹೆಸರಲ್ಲಿ ಮಕ್ಕಳಿಗಾಗಿ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ಆನ್ಲೈನ್ ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಆದ್ಯವೀರ್ ಯುಗಾಧ್ಯಕ್ಷ ಮಕ್ಕಳು. ಯದುವೀರ್ ಮತ್ತು ತ್ರಿಷಿಕಾ ದಂಪತಿಗೆ 2017ರಲ್ಲಿ ಗಂಡು ಮಗು ಕೂಡ ಜನಿಸಿತು. ಅದಕ್ಕೆ ಆದ್ಯವೀರ್ ನರಸಿಂಹರಾಜ ಒಡೆಯರ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಕಳೆದ ವರ್ಷ ಅಂದರೆ 2024ರಲ್ಲಿ ಆಯುಧ ಪೂಜೆ ದಿನದಂದೇ ದಂಪತಿಗೆ ಮತ್ತೊಂದು ಗಂಡು ಮಗುವಾಯಿತು. ಆ ಮಗುವಿಗೆ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಅಂತ ಹೆಸರಿಟ್ಟಿದ್ದಾರೆ. ಸ್ವರೂಪ್ ಆನಂದ್ ಅರಸ್ ತಂದೆ. ಸ್ವರೂಪ್ ಆನಂದ್ ಗೋಪಾಲ್ ರಾಜ್ ಅರಸ್ ಇವರು ಯದುವೀರ್ ಅವರ ನಿಜವಾದ ತಂದೆ. ಇವರು ಕೂಡ ಮೈಸೂರು ಒಡೆಯರ ಕುಟುಂಬದ ಜೊತೆ ಲಿಂಕ್ ಹೊಂದಿದ್ರು. ಸ್ವರೂಪ್ ಗೋಪಾಲ್ ರಾಜ್ ಅರಸ್ ಅವರ ಮುತ್ತಜ್ಜ ಸರ್ದಾರ್ ಗೋಪಾಲ್ ರಾಜ್ ಅರಸ್ 10ನೇ ಚಾಮರಾಜೇಂದ್ರ ಒಡೆಯರ್ಗೆ ಸ್ವಂತ ಅಣ್ಣನಾಗಿದ್ರು. ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಮಕ್ಕಳಿರಲಿಲ್ಲವಾದ್ರಿಂದ ಚಾಮರಾಜೇಂದ್ರ ಒಡೆಯರನ್ನು ದತ್ತು ಪಡೆದಿದ್ರು. ಸ್ವರೂಪ್ ಆನಂದ್ ಅರಸ್ ಕುಟುಂಬಕ್ಕೆ ಒಡೆಯರ ಕುಟುಂಬದ ಹೆಣ್ಮಕ್ಕಳನ್ನ ಕೊಟ್ಟು ಮದುವೆ ಮಾಡೋದು, ಒಡೆಯರಿಗೆ ಮಕ್ಕಳಿಲ್ಲದಿದ್ರೆ ದತ್ತು ಪಡೆಯೋ ಸಂಪ್ರದಾಯ ಮೊದಲಿನಿಂದಲೂ ನಡ್ಕೊಂಡು ಬಂದಿತ್ತು. ತ್ರಿಪುರಾ ಸುಂದರಿ ದೇವಿ ತಾಯಿ. ಯದುವೀರ್ಗೆ ಜನ್ಮ ಕೊಟ್ಟ ತಾಯಿ ತ್ರಿಪುರಾ ಸುಂದರಿ ದೇವಿ. ಯದುವೀರ್ ತಂದೆಗೆ ಹೇಗೆ ಒಡೆಯರ ಕುಟುಂಬದ ಜೊತೆ ಲಿಂಕ್ ಇದೆಯೋ ಅದಕ್ಕಿಂತ ಹತ್ತಿರದಲ್ಲಿ ಈ ತ್ರಿಪುರಾ ಸುಂದರಿ ದೇವಿಗೆ ಅರಮನೆ ಜೊತೆ ಸಂಬಂಧವಿದೆ. ತ್ರಿಪುರಾ ಸುಂದರಿ ದೇವಿ ಅವರ ತಾಯಿ ಗಾಯತ್ರಿ ದೇವಿ ಒಡೆಯರಾಗಿದ್ದ ಶ್ರೀಕಂಠದತ್ತ ಒಡೆಯರ್ ಅವರ ಸ್ವಂತ ಅಕ್ಕ ಆಗಿದ್ರು. ಅಂದ್ರೆ ಯದುವೀರ್ ಅಜ್ಜಿ ಮೈಸೂರು ಒಡೆಯರ ವಂಶದವರೇ ಆಗಿದ್ರು. ಹೀಗೆ ಯದುವೀರ್ ತಂದೆ ತಾಯಿ ಇಬ್ಬರಿಗೂ ಮೈಸೂರು ಅರಮನೆ ವಂಶಸ್ಥರ ಜೊತೆ ನಿಕಟ ನಂಟು ಇತ್ತು. ಜಯಾತ್ಮಿಕ ಲಕ್ಷ್ಮಿ ತಂಗಿ. ಯದುವೀರ್ ಒಡೆಯರ್ ಅವರ ಸ್ವಂತ ತಂಗಿ ಜಯಾತ್ಮಿಕ ಲಕ್ಷ್ಮಿ. ಇವರು ಯದುವೀರ್ಗಿಂತ 3-4 ವರ್ಷ ಸಣ್ಣವರು. ಲಂಡನ್ ನಲ್ಲಿ ಓದಿ ಪದವಿ ಕಂಪ್ಲೀಟ್ ಮಾಡಿದ್ದಾರೆ. ನಂತರ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ರು. ಸದ್ಯ ಮಧ್ಯಪ್ರದೇಶದ ಸೈಲಾನ ರಾಜಮನೆತನದ ಯುವರಾಜ ದಿವ್ಯರಾಜ್ ಸಿಂಗ್ ರನ್ನು ಮದುವೆ ಆಗಿದ್ದಾರೆ. ಮೈಸೂರಿನ ಲಲಿತಾ ಪ್ಯಾಲೇಸ್ ನಲ್ಲಿ ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಯದುವೀರ್ಗೆ ತಂಗಿ ಜಯಾತ್ಮಿಕಾ ಅಂದ್ರೆ ತುಂಬಾ ಪ್ರೀತಿ. ದಿವ್ಯರಾಜ್ ಸಿಂಗ್ ಭಾವ.
ಯದುವೀರ್ರ ಏಕೈಕ ಭಾವ ದಿವ್ಯರಾಜ್ ಸಿಂಗ್. ಇವರು ಮಧ್ಯಪ್ರದೇಶದ ಸೈಲಾನಾ ರಾಥೋರ್ ರಾಜಮನೆತನದವರು. ವಿಕ್ರಮ್ ಸಿಂಗ್ ಮತ್ತು ಚಂದ್ರಕುಮಾರಿ ಸಿಂಗ್ ಅವರ ಮಗ. ಶ್ರೀಕಂಠದತ್ತ ಒಡೆಯರ್ ದತ್ತು ತಂದೆ. ಯದುವೀರ್ಗಿಂತ ಮೊದಲು ಮೈಸೂರು ಒಡೆಯರಾಗಿದ್ದವರು ಶ್ರೀಕಂಠದತ್ತ ಒಡೆಯರ್. 1974ರಲ್ಲಿ ತಂದೆ ಜಯಚಾಮರಾಜೇಂದ್ರ ಒಡೆಯರ್ ವಿಧಿವಶರಾದ್ರು. ಆಗ ಶ್ರೀಕಂಠದತ್ತ ಒಡೆಯರ್ ಪಟ್ಟಕ್ಕೇರಿದ್ರು. ಇವರು ರಾಜಕೀಯದಲ್ಲೂ ತುಂಬಾ ಸಕ್ರಿಯರಾಗಿ ಗುರುತಿಸಿಕೊಂಡಿದ್ರು. ಶ್ರೀಕಂಠದತ್ತ ಒಡೆಯರ್ ಒಟ್ಟು 6 ಸಲ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ ಅದರಲ್ಲಿ 2 ಸಲ ಸೋಲು ಕಂಡು 4 ಸಲ ವಿನ್ ಆಗಿದ್ರು. ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದ ಇವರು ಬಿಜೆಪಿಯಲ್ಲೂ ಗುರುತಿಸಿಕೊಂಡಿದ್ರು. 1974ರಿಂದ 2013ರಲ್ಲಿ ವಿಧಿವಶರಾಗೋವರೆಗೆ ದಸರಾ ನಡೆಸಿದ್ದು ಇದೇ ಶ್ರೀಕಂಠದತ್ತ ಒಡೆಯರ್. ಪ್ರಮೋದಾದೇವಿ ದತ್ತು ತಾಯಿ. ಶ್ರೀಕಂಠದತ್ತ ಒಡೆಯರ್ ಪತ್ನಿ ಪ್ರಮೋದಾದೇವಿ. ಇವರು ಮೈಸೂರಿನ ಫೇಮಸ್ ಬೆಟ್ಟದ ಕೋಟೆ ಅರಸು ಕುಟುಂಬದಲ್ಲಿ ಜನಿಸಿದ್ರು. ಪಿಜಿ ಶಿಕ್ಷಣ ಪಡೆದಿರೋ ಇವರು 1974ರಲ್ಲಿ ಶ್ರೀಕಂಠದತ್ತ ಒಡೆಯರ್ರನ್ನ ಮದುವೆ ಆದ್ರು. ಮೈಸೂರು ಮಹಾರಾಣಿಯಾದ್ರು. ಆದ್ರೆ ದಂಪತಿಗೆ ಮಕ್ಕಳಾಗ್ಲಿಲ್ಲ. ಅದೇ ಕೊರಗಿನಲ್ಲಿ ಇಡೀ ಜೀವನ ಕಳೆದ್ರು. ಆದ್ರೆ 2013ರಲ್ಲಿ ಶ್ರೀಕಂಠದತ್ತ ಒಡೆಯರ್ ವಿಧಿವಶರಾದ್ರು. ದಂಪತಿಗೆ ಮಕ್ಕಳಿಲ್ಲದಿದ್ದರೂ ಸಂಪ್ರದಾಯದ ಪ್ರಕಾರ ಇನ್ನೂ ದತ್ತು ತೆಗೆದುಕೊಂಡಿರಲಿಲ್ಲ. ಆದರೆ ಶ್ರೀಕಂಠದತ್ತ ಒಡೆಯರ್ ನಿಧನದ ಬಳಿಕ ದತ್ತು ತೆಗೆದುಕೊಳ್ಳೋದು ಅನಿವಾರ್ಯವಾಯಿತು. ಹೀಗಾಗಿ ಪ್ರಮೋದಾದೇವಿ ಒಡೆಯರ ಪರಂಪರೆ ಮುನ್ನಡೆಸಲು ಯದುವೀರ್ರನ್ನ ದತ್ತು ತೆಗೆದುಕೊಂಡ್ರು. ಹರ್ಷವರ್ಧನ್ ಸಿಂಗ್ ಮಾವ. ಯದುವೀರ್ ಮಾವ ಹರ್ಷವರ್ಧನ್ ಸಿಂಗ್ ಡುಂಗುರ್ಪುರ್ ರಜಪೂತ ರಾಜಮನೆತನದವರು. ಇವರು 2 ಮದುವೆ ಆಗಿದ್ದಾರೆ. ಹರ್ಷವರ್ಧನ್ ಸಿಂಗ್ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ. 2016ರಿಂದ 2022ರವರೆಗೆ ರಾಜ್ಯಸಭೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ನಾಯಕರಾದ ಇವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ರು. ಇವರು ಹಲವಾರು ಸಂಸದೀಯ ಸಮಿತಿಗಳಲ್ಲೂ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಯದುವೀರ್ಗೆ ಟಿಕೆಟ್ ಕೊಡಿಸುವಲ್ಲಿ ಇವರ ಪ್ರಭಾವ ಇತ್ತು ಅಂತ ಕೂಡ ಹೇಳಲಾಗುತ್ತೆ. ಮಹೇಶ್ರೀ ಕುಮಾರಿ ಅತ್ತೆ. ಯದುವೀರ್ ಅತ್ತೆ ಮಹೇಶ್ರೀ ಕುಮಾರಿ. ಇವರು ಹರ್ಷವರ್ಧನ್ ಸಿಂಗ್ ಅವರ ಮೊದಲ ಪತ್ನಿ. ಇವರು ಕೂಡ ರಾಜಮನೆತನಕ್ಕೆ ಸೇರಿದವರೇ ಆಗಿದ್ದಾರೆ. ಇವರಿಗೆ 2 ಮಕ್ಕಳಿದ್ದಾರೆ. ಅವರೇ ತ್ರಿಷಿಕಾ ಕುಮಾರಿ ಮತ್ತು ಶಿವಾತ್ಮಿಕಾ ಕುಮಾರಿ. ಫ್ರೆಂಡ್ಸ್, ಇದು ಮಹಾರಾಜ ಸಂಸದ ಯದುವೀರ್ ಒಡೆಯರ್ ಕುಟುಂಬದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡೋ ಪ್ರಯತ್ನ. ಒಡೆಯರ ಕುಟುಂಬದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.